ವೀಕ್ಷಕರೇ, ಎಂಯು ನ್ಯೂಸ್ಗೆ ಸ್ವಾಗತ. ವಿಶ್ವ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಮಂಗಳವಾರ ಹಾನಗಲ್ ಪಟ್ಟಣದ ಶ್ರೀಮತಿ ಗೌರಮ್ಮ ಬಸಯ್ಯ ಹಿರೇಮಠ್ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. 1ರಿಂದ 7ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು ಸುಮಾರು 130 ವಿಜ್ಞಾನದ ಮಾದರಿಗಳನ್ನು ತಯಾರಿಸಿಕೊಂಡು ಬಂದು ಮಾಹಿತಿ ಮತ್ತು ಸಮಗ್ರ ವಿವರಣೆಗಳ ಮೂಲಕ ಪ್ರದರ್ಶನ ಮಾಡಿದರು. ಭೂಮಿಯ ಅಂತರಾಳದಿಂದ ಉದ್ಭವವಾಗುವ ಜ್ವಾಲಾಮುಖಿ, ನಿಸರ್ಗದ ಕಲುಷಿತದಿಂದ ಏರ್ಪಡುವ ಅನಾಹುತಗಳು, ಮಾನವನ ಅಂಗಾಂಗಗಳು, ಮಾನವನ ಜೀರ್ಣಕ್ರಿಯೆ, ಆಹಾರ ಪದಾರ್ಥಗಳು, ತರಕಾರಿ, ಹಣ್ಣು, ಮೊಟ್ಟೆ, ಸೊಪ್ಪು ಮತ್ತು ಇವುಗಳಿಂದ ದೇಹಕ್ಕೆ ದೊರಕಬಹುದಾದ ಖನಿಜಾಂಶಗಳ ಬಗ್ಗೆ ವಿದ್ಯಾರ್ಥಿಗಳು ಮಾಹಿತಿ ನೀಡಿದರು. ಶಾಲಾ ವಿದ್ಯಾರ್ಥಿಗಳ ಪಾಲಕರು ಮತ್ತು ಸಾರ್ವಜನಿಕರು ಆಗಮಿಸಿ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು. ಶಾಲೆಯ ಶಿಕ್ಷಕ ವೃಂದ ವಸ್ತು ಪ್ರದರ್ಶನವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿತ್ತು. ಪ್ರಾರ್ಥನಾ ಗೀತೆಯನ್ನು ತೇಜು ಹಾಲ್ವಾವಿ ಹಾಗೂ ಸಂಗಡಿಗರಿಂದ, ಸ್ವಾಗತ ಗೀತೆಯನ್ನು ಗಾಯತ್ರಿ ಕೊರಗರ್ ಹಾಗೂ ಸಂಗಡಿಗರಿಂದ, ಸ್ವಾಗತ ಭಾಷಣವನ್ನು ಶ್ರೀಮತಿ ಅಕ್ಕಮ್ಮ ಮೂಗೂರ್ ಗುರುಮಾತೆಯವರಿಂದ, ಪ್ರಾಸ್ತಾವಿಕ ಭಾಷಣವನ್ನು ಕುಮಾರಿ ದೀಪಾ ಕಲ್ಕಣಿ ಗುರುಮಾತೆಯವರಿಂದ, ಉದ್ಘಾಟನೆಯನ್ನು ಗಣ್ಯಮಾನ್ಯರಿಂದ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಶ್ರೀ BH ಹಿರೇಮಠ್ ಉಪಾಧ್ಯಕ್ಷರು, ಶ್ರೀ ಉದಯ್ ನಾಸಿಕ್ ಗೌರವ ಕಾರ್ಯದರ್ಶಿ, ಶ್ರೀ ರವಿಕಿರಣ್ ಪಾಟೀಲ್ ಖಜಾಂಚಿಯವರು, ಶ್ರೀ ಶಿವಯೋಗಿ ಅರಳಲಿ ಮಠ್ ಸಹ ಕಾರ್ಯದರ್ಶಿಗಳು, ಶ್ರೀ VG ಮುಡಿಮಠ್ ಮುಖ್ಯೋಪಾಧ್ಯಾಯರು, ಡಾಕ್ಟರ್ VS ಪುರಾಣಿಕ್ ಮಠ್ ಅಧ್ಯಕ್ಷರು, ಶ್ರೀಮತಿ ದೀಪಾ ಬೆಣ್ಣೆಯವರಿಂದ ವಂದನಾರ್ಪಣೆಯನ್ನು ಮಾಡಲಾಯಿತು. ನಿರೂಪಣೆಯನ್ನು ಶ್ರೀ ಸಂದೀಪ್ ಕೊಲ್ಲಾಪುರ್ ಗುರುಗಳಿಂದ ನಡೆಸಲಾಯಿತು. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿರುವಂತಹ ಶ್ರೀಯುತ BH ಹಿರೇಮಠ್ ಅವರೇ, ಸಂಸ್ಥೆಯ ನಿರ್ದೇಶಕರಾದಂತಹ ಶಿವಯೋಗಿ ಅರಳಲಿ ಮಠ ಅವರೇ, ಮುಖ್ಯೋಪಾಧ್ಯಾಯರಾದಂತಹ ಮುಡಿಮಠ ಅವರೇ, ಸಹ ಶಿಕ್ಷಕ ಮಿತ್ರರೇ, ವಿದ್ಯಾರ್ಥಿಗಳೇ ಹಾಗೂ ಈ ಸುಂದರವಾದಂತಹ ವಸ್ತು ಪ್ರದರ್ಶನಕ್ಕೆ ಮೂಲ ಕಾರಣೀಭೂತರಾದಂತಹ ಕ್ರಿಯಾಶೀಲ ಪಾಲಕರು. ಈಗಾಗಲೇ ವಿಜ್ಞಾನ ದಿನಾಚರಣೆಯ ಮಹತ್ವವನ್ನು ಈಗಾಗಲೇ ನಿಮ್ಮ ಪುಸ್ತಕಗಳಲ್ಲಿ ಓದಿರಬಹುದು. ಜೊತೆಗೆ ಈಗಾಗಲೇ ನಿಮ್ಮ ಶಿಕ್ಷಕಿಯವರು ಕೂಡ ಈ ವಿಚಾರವನ್ನು ನಿಮಗೆ ತಿಳಿಸಿದ್ದಾರೆ. ಇಲ್ಲಿಯವರೆಗೆ ನಿಮಗೆ ನಮ್ಮ ಈ ಕಾರ್ಯಕ್ರಮದ ಒಂದು ಉಪಸ್ಥಿತಿಯನ್ನು
ಮುಖಂಡರಿರ್ತಕ್ಕಂಥ ಶ್ರೀಯುತ ಉದಯ ಮಾಸುತ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅಮೂಲ್ಯವಾದ ಹಿತನುಡಿಗಳನ್ನು ಅವರು ನೀಡಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯ ಸಹ ಶಿಕ್ಷಕಿಯರಾದ ದೀಪಾ ಕಲ್ಪನೆಯವರು ಈ ಕಾರ್ಯಕ್ರಮದ ಉದ್ದೇಶ ಯಾಕೆ ಅಂತ ಹೇಳಿ ಇದು ತಿಳಿಸಿದ್ದಾರೆ. ನಾನು ಕೂಡ ಒಂದಿಷ್ಟು ಎರಡು ಮಾತುಗಳನ್ನು ನಮ್ಮ ಮಾತುಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ವಿಜ್ಞಾನ ವಸ್ತು ಪ್ರದರ್ಶನ ನಡೀತದೆ. ಹೇಳು ವಿಟಮಿನ್ ಏನಾಗುತ್ತೆ ಹೇಳು, ಪೋಷಕಾಂಶಗಳು ಹೇಳು. ಎಂಥ ಕಾಳುಗಳು? ದ್ವಿದಳ ಧಾನ್ಯಗಳು ಹೆಸರು ಹೌದಲ್ಲ? ಹಾಂ ಹಾಂ ಇದ್ಯಾವುದು? ಅಲ್ಲ, ಸಲಾಯನ್ ಅಲ್ಲ. ಅದೇನು ಮೂಲ ಉದ್ದೇಶ ಅನ್ನೋದ್ರದ್ದು, ಯಾವ ಉದ್ದೇಶದಿಂದ ಇದು ಹಿಂಗೆ ಹೇಳ್ತೈತಿ ನೀನೀಗ ಮಾಡಿದಲ್ಲ ಆ್ಯಕ್ಷನ್, ಅದು ಏನಂತಾರ? ಹಾಂ, ಅದನ್ನು ಹೇಳಬೇಕು. ಸಲಾಯಿನ್ ಪೈಪ್ ಅಲ್ಲ, ಅದನ್ನು ಈ ಸದ್ಯಕ್ಕೆ ನೀವು ಬಳಸ್ಕೊಂಡು ಅಷ್ಟೇ. ಹೌದಲ್ಲ? ಹೌದಲ್ಲ? ಕಾರಣ ಏನು? ಗಾಳಿ ಹೌದಲ್ಲ? ಏನಂತಾರೆ? ಏನಂತಾರೆ? ಅಲ್ಲ, ಅದು ಕರೆಕ್ಟ್. ನೀರಿಂದ ಅದಕ್ಕೆ ಬರೋದಕ್ಕೆ ಏನಂತಾರೆ ವ್ಯವಸ್ಥೆ? ಅಲ್ಲ, ಅದು ಕರೆಕ್ಟ್ ಬೆಳವಣಿಗೆ. ಅದನ್ನು ನೀವು ಮಾಡಿಯಲ್ಲ, ಈ ವ್ಯವಸ್ಥೆಗೆ ನೀನು ಈಗ ನಿಮ್ಮ ಹೊಲ ಏನು ಏನು ಹೇಳು. ಧೈರ್ಯದಿಂದ ಮಾತಾಡ್ಬೇಕು, ಏನಿಲ್ಲ ತಪ್ಪಾಗಲಿ. ಏನು ಮಾಡ್ಕೊಂಬಿಟ್ಟಿದ್ದೀವಿ ಅಂತ ಹೇಳ್ಬೇಕು. ಸ್ವಚ್ಛತೆ ಏನು ಮಾಡ್ತೀವಿ? ಪರಿಸರ ಸ್ವಚ್ಛತೆ ಅಂದರೆ ನಮ್ಮ ಮನೆಯೊಳಗೆ ಶಾಲೆ, ಪಾರ್ಕ್, ದೇವಸ್ಥಾನ ಕಾಣಬಹುದು. ನಗರದಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾದ ವ್ಯವಸ್ಥೆ ಇರುತ್ತದೆ. ನಗರಗಳಲ್ಲಿ ವಿಭಕ್ತ ಕುಟುಂಬ ಕಾಣಬಹುದು. ನಗರದಲ್ಲಿ ವಾಹನಗಳ ವ್ಯವಸ್ಥೆ ಇರುತ್ತದೆ. ನಗರದ ಅನಾನುಕೂಲ. ನಗರಗಳಲ್ಲಿ ಪರಿಸರ ಮಾಲಿನ್ಯ ಜಾಸ್ತಿ ಆಗುತ್ತದೆ. ನಗರಗಳಲ್ಲಿ ವಾಹನಗಳು ಜಾಸ್ತಿ ಇರುವುದರಿಂದ ಪರಿಸರ ಮಾಲಿನ್ಯ ಜಾಸ್ತಿ ಆಗುತ್ತದೆ. ನಗರಗಳಲ್ಲಿ ಅಪಘಾತಗಳು ತುಂಬ ಉಂಟಾಗುತ್ತವೆ. ನಗರಗಳ atmosphere, aeroplane, helicopter, traveling on the air. This is air transport model. ನಿನ್ನ ಹೆಸರೇನು? ಹಾಂ, ಹೇಳು ಪ್ರಕೃತಿ. ಬೀದಿ ದೀಪಗಳು, ಸಹಕಾರ ಕೊಡುವ ಕಂಬಗಳು. ಹೇಳು, ಏನಾಗಲ್ಲ ಹೇಳು. ಯಾಕೆ ಬರ್ತೈತೆ ಅದು? ಯಾಕೆ ಬರ್ತೈತೆ ಹೇಳ್ಯಾರ? ಮಳೆಯಾಗುವುದರಿಂದ ಬೆಲೆ ಹೋಗೋದು. ಹಾದು ಮಣ್ಣಿನ ತಡೆಯಬಹುದು. ವನ್ಯಜೀವಿ ಜಲ್ಲಿದೆ, ತಾನು ಅಷ್ಟೇ ತಾನವಾದಿದೆ. ದಯವಿಟ್ಟು ತಾನನ್ನು ನಾಶ ಮಾಡಬೇಡಿ. ತಾನಿನ ನಾಶ ನಮ್ಮ ವಿನಾಶಕ್ಕೆ ದಾರಿಯಾಗಿದೆ. ಧನ್ಯವಾದಗಳು. ಗಿಡ ಮತ್ತು ನೀರು ಸೂರ್ಯನ ಕಿರಣಗಳ ಮೂಲಕ ಆವಿಯಾಗಿ ಮೋಡಗಳಿಗೆ ಸೇರುತ್ತದೆ. ಗಾಳಿಯು ಜೋರಾಗಿ ಬೀಸಿದಾಗ ಮೋಡಗಳು ಒಂದಕ್ಕೊಂದು ತಾಗಿ ಕಪ್ಪಾಗುತ್ತವೆ. ಅದರಿಂದ ಮಳೆ ಬೀಳುತ್ತದೆ. ತಕ್ಕಡಿಯ ತೂಕದಲ್ಲಿ ಭಾರವಾಗಿ ಕೆಳಗೆ ಮುಖ ಮಾಡಿ ನಿಂತಿದೆ. ಆದ್ದರಿಂದ ಗಾಳಿಗೆ ತೂಕವಿದೆ. ವೆರಿ ಗುಡ್. ಪವನ್ ಅಂದರೆ ಗಾಳಿ. ನಿನ್ನ ಹೆಸರು ಹೇಳು. ತೋರಿಸಿತ್ತಲ್ಲ ಮತ್ತೆ ನಡುತ್ತಿ ನಿಮ್ಮಪ್ಪ ನನ್ನ ಬಾಜುಕಿಂದ ಓಡಾಳ ಧೈರ್ಯ ಕೊಡುವಪ್ಪ. ನೀನು ರಿಪೋರ್ಟರ್ ಆಗಿ ನೀನು ಇಲ್ಲ ಯಾರು ಹೊಸಬ್ರು ಬಂದಾಗ. ಹಾಂ, ವೆರಿ ಗುಡ್. ಇದು ಕರೆಕ್ಟ್ ಬರ್ತಾರೆ. ಅಪ್ಪ ಎಲ್ಲಿ ನೋಡಬೇಕು ಕರೆಕ್ಟ್ ಏನೈತಿ ಇದ್ರಾಗ? ವಿಜ್ಞಾನ ಏನೈತಿ ಹೇಳ ನಂಗೆ. ನನಗೆ ಅದನ್ನ ಹೇಳ್ಬೇಕು ನೀನು. ವಿಜ್ಞಾನ ಏನೈತಿ ಇದ್ರಾಗ?
ಎಲ್ಲಿ ಹೋದ್ರು ಇದು ಮಂಡಕ್ಕಿ ಹಿಂಗೆ ಇರ್ತೈತೆ ಅಲ್ಲ ಎಲ್ಲಿ ಹೋದ್ರು ಖಾರ ಪುಡಿ ಹಿಂಗೆ ಇರ್ತೈತೆ ಅಲ್ಲ ಅದ ವಿಜ್ಞಾನ.